ಎಲ್ಲರಿಗೂ ನಮಸ್ಕಾರ. ಈ ದಿನ ಎಲ್ಲರಿಗೂ ತಿಳಿದಿರುವ ವಿಷಯವಾದ ವೈ ಯಂಗ್ ಸ್ಕಿನ್ ಗ್ಲೋಸ್. ಚಿಕ್ಕವರಲ್ಲಿ ಚರ್ಮ ತುಂಬಾ ಹೊಳಿತಾ ಇರುತ್ತೆ. ನಮ್ಮಲ್ಲಿ ತುಂಬಾ ಕಳೆಯಾಗಿದೆ ಅಂತ ಹೇಳ್ತೀವಿ, ಕಳೆಯಾದ ಮುಖ ಅಂತ ಹೇಳ್ತೀವಿ. ಆದ್ರಿಂದ ಅದಕ್ಕೆ ಕಾರಣ ಏನು ಅನ್ನೋದನ್ನ ವಿಜ್ಞಾನದ ದೃಷ್ಟಿಯಿಂದ ಸ್ವಲ್ಪ ತಿಳಿಯೋದಕ್ಕೆ ಪ್ರಯತ್ನ ಮಾಡೋಣ, ಬನ್ನಿ. Teenage and young adult skin looks very healthy and attractive also. What is the reason? What happens in the skin? What happens in the dermis? More collagen production, better blood circulation, faster skin repair, balanced hydration, natural glow from active cells. Youth skin shines because the body is working at full strength. When you say the body, I mean the skin. The skin works at the full strength. Therefore, all ingredients that is required for the skin to be healthy will be produced by the skin cells. ಕೆಮಿಸ್ಟ್ರಿಯಲ್ಲಿ ಮೆಕ್ಯಾನಿಸಮ್ ಆಫ್ ದಿ ಸೆಲ್ಸ್ ಅಂತ ಹೇಳ್ತಾರೆ. ಅಂದ್ರೆ ಸೆಲ್ಗಳ ಒಳಭಾಗದಲ್ಲಿ ಟಿಶ್ಯೂನಲ್ಲಿ ಏನಾಗುತ್ತೆ ಅನ್ನೋದನ್ನ ಸ್ವಲ್ಪ ನೋಡೋಣ ಬನ್ನಿ. ಹೌ ಟಿಶ್ಯೂ ಇನ್ಸೈಡ್ ದಿ ಯಂಗ್ ಸ್ಕಿನ್ ವರ್ಕ್ ಎಫಿಷಿಯೆಂಟ್ಲಿ. ನಮ್ಮಲ್ಲಿ ಹೇಳಿದ್ನಲ್ಲ, ವಿ ಹ್ಯಾವ್ 3 layers. Dermis is an important layer. Below that is the another layer, and that the subcutaneous layer. These work very well, efficiently. Why? Epidermis works fast. New cells form quickly. Dead cells shed regularly. Dermis is very strong. More collagen fibers, more elastin. Skin stretches and returns back. Blood supply is better. Nutrients reach skin. You know, blood supply nutrients to every part, including to the skin. Healthy pink appearance happen because of the color of the blood. Subcutaneous glands are active. Oil production increases. Too much oil may cause pimples. Therefore, in some youth, you find pimples coming up, especially in the teenage. The pimples ಅಂದ್ರೆ ಸಣ್ಣ ಗುಳ್ಳುಗಳು ಮುಖದಲ್ಲಿ ಕಾಣಿಸುತ್ತಲ್ಲ, ಅದು ಪಿಂಪಲ್ಸ್ ಅಂತ ಕರೀತಾರೆ. ನಮ್ಮಲ್ಲಿ ಮಡುವೆ ಗುಳ್ಳೆ ಅಂತಾನು ಹೇಳ್ತಾರೆ. ಅದು ಆಯಿಲ್ ಪ್ರೊಡಕ್ಷನ್ ಜಾಸ್ತಿ ಆದಾಗ, ಆಯಿಲ್ ಪ್ರೊಟೆಕ್ಟ್ಸ್ ದಿ ಸ್ಕಿನ್, ಬಟ್ ಆಯಿಲ್ ಪ್ರೊಡಕ್ಷನ್ ಏನೋ ಕಾರಣಗಳಿಂದ ಜಾಸ್ತಿ ಆಗುತ್ತೆ, ಆಗ ಮಡಿಮೆ ಗುಳ್ಳೆ ಬರುತ್ತೆ. ಅದು ಯಾವಾಗ? ಟೀನೇಜ್ ಅಲ್ಲಿ, 13, 14, 15, 16, 17, 18, 19 ಈ ಏಜ್ಗಳಲ್ಲಿ ಆ ರೀತಿ ಆಗುತ್ತೆ. ಹೀಲಿಂಗ್ ಮೆಕ್ಯಾನಿಸಮ್ ಏನು? ಕಟ್ಸ್ ಹೀಲ್ ಫಾಸ್ಟರ್. ಅಂದ್ರೆ ಎಪಿಡರ್ಮಿಸ್ ಕಟ್ಸ್ ಹೀಲ್ ಫಾಸ್ಟರ್. Immune response becomes very stronger. Young skin repairs faster because cells divide actively and tissue receives better nutrition. ಸಾಮಾನ್ಯವಾಗಿ ಬಯಾಲಜಿಯನ್ನ, ಜೀವಶಾಸ್ತ್ರವನ್ನ ಅಥವಾ ಲೈಫ್ ಸೈನ್ಸ್ ಅನ್ನ, ಟಿಶ್ಯೂಸ್ ಅನ್ನ ನಾವು ಕೇವಲ ಇಂಗ್ಲಿಷ್ ವರ್ಡ್ಸ್ ನಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ. ಇಲ್ಲಿ ನಾನು ಒಂದು ಮ್ಯಾಥಮ್ಯಾಟಿಕ್ಸ್ ಸಿಂಬಲ್ ಕೊಟ್ಟಿದ್ದೀನಿ. ಈ ಸಿಂಬಲ್ ಜನರಲ್ ಆಗಿ ಯೂಸ್ ಮಾಡ್ಬೋದು. ಅದನ್ನ ನಾವು ಸ್ಕಿನ್ಗೆ ಅಪ್ಲೈ ಮಾಡಿದಾಗ ಏನಾಗುತ್ತೆ, ಇಲ್ಲಿ ನೋಡಿ, ಇಲ್ಲಿ ಎಡಗಡೆ ಒಂದು ಗ್ರಾಫ್ ಇದೆ. ಆ ಗ್ರಾಫ್ ಅಲ್ಲಿ ಒಂದು ಬ್ಲೂ ಲೈನ್ ಇಂಡಿಕೇಟ್ ಆಗ್ತದೆ. ಅಲ್ಲಿ ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಸರಿ ಕಾಣಿಸ್ತಾ ಇಲ್ಲ, ಕಾರಣ ತುಂಬಾ ಲೈಟ್ ಆಗಿದೆ. ಆದ್ರೆ ಒಂದು ಬ್ಲೂ ಲೈನ್ ಚೆನ್ನಾಗಿ ನಿಮಗೆ ಕಾಣಿಸ್ತಾ ಇದೆ. ಆ ಬ್ಲೂ ಲೈನ್ ನೀವು ನೋಡಿದಾಗ ಎಕ್ಸ್ ಆಕ್ಸಿಸ್ ಕೆಳಗಡೆ ಅಂತ ಇಟ್ಕೊಂಡು, ವೈ ಆಕ್ಸಿಸ್ ಮೇಲ್ಗಡೆ ಅಂತ ಇಟ್ಕೊಂಡು ನೋಡಿದ್ರೆ, ಬ್ಲೂ ಆಕ್ಸಿಸ್ ನಲ್ಲಿ
ಬ್ಲೂ ಲೈನ್ ಇದೆಯಲ್ಲ ಅದು ಮೇಲಕ್ಕೆ ಏರ್ತಾ ಇದೆ. ಅದೇನು ಅಂತಂದ್ರೆ ಸಿಂಪಲ್ ಒಂದು ಈಕ್ವೇಶನ್ ಬರೆದಿನಲ್ಲಿ y ಈಕ್ವಲ್ಸ್ ಎ ಇ ಓವರ್ ಮೈನಸ್ ಬಿ ಎಕ್ಸ್, ಅಲ್ಲಿ ನೋಡಿ ಮೈನಸ್ ಬಿ ಎಕ್ಸ್ ಪ್ಲಸ್ ಸಿ ಅಂತ ಇದೆ. ಸಿಂಪಲ್ ಎಕ್ಸ್ಪ್ಲನೇಷನ್ ಕೊಡ್ಬೇಕು ಅಂದ್ರೆ ಏನ್ ಹೇಳ್ಬೋದು ನಾವು, ಏಜ್ ಇನ್ಕ್ರೀಸ್ ಆದಾಗೆಲ್ಲ ಅಂದ್ರೆ ಬ್ಲೂ ಲೈನ್ ಇನ್ಕ್ರೀಸ್ ಆದಾಗೆಲ್ಲ ಕೊಲಾಜನ್ ಫೈಬರ್ಸ್ ಕಡಿಮೆ ಆಗ್ತಾ ಬರುತ್ತೆ, ಇಲಾಸ್ಟಿಸಿಟಿ ಕಡಿಮೆ ಆಗ್ತಾ ಬರುತ್ತೆ. ಆಸ್ ಏಜ್ ಇನ್ಕ್ರೀಸಸ್, collagen decreases, elasticity decreases, skin becomes thin. ಇದು ವೆರಿ ಸಿಂಪಲ್ ಆಗಿರ್ತಕ್ಕಂಥ ಒಂದು ಗ್ರಾಫು. ಅದನ್ನ ಬೇಬಿ ಸ್ಕಿನ್ಗೆ, ಯೂತ್ ಸ್ಕಿನ್ಗೆ, ಓಲ್ಡ್ ಏಜ್ ಸ್ಕಿನ್ ನೀವು ಅಪ್ಲೈ ಮಾಡ್ಬೋದು. ಎಕ್ಸ್ ಆಕ್ಸಿಸ್ ಅಲ್ಲಿ ಏಜ್ ಬರ್ಕೊಂಡು ವೈ ಆಕ್ಸಿಸ್ ಅಲ್ಲಿ ನೀವು ಡಿಫ್ರೆಂಟ್ 3 ಬರ್ಕೊಂಡಾಗ ಅಂದ್ರೆ ಬೇಬಿ ಸ್ಕಿನ್, ಯೂತ್ ಸ್ಕಿನ್, ಓಲ್ಡ್ ಸ್ಕಿನ್ ಬರ್ಕೊಂಡಾಗ ಇಂಟರ್ಪ್ರಿಟೇಷನ್ ಸುಲಭವಾಗುತ್ತೆ. ಮ್ಯಾಥಮೆಟಿಕ್ಸ್ ಸ್ಟೂಡೆಂಟ್ಸ್ ಸುಲಭವಾಗಿ ಇಂಟರ್ಪ್ರಿಟ್ ಮಾಡ್ತಾರೆ, ಬಯಾಲಜಿ ಸ್ಟೂಡೆಂಟ್ಸ್ ಸ್ವಲ್ಪ ಕಷ್ಟಪಡ್ಬೇಕಾಗುತ್ತೆ. ಯೂತ್ಫುಲ್ ಡೇಸ್ ಅಲ್ಲಿ ವಾಟ್ ಹ್ಯಾಪನ್ಸ್, ಹಾರ್ಮೋನ್ ಚೇಂಜಸ್, ಆಯಿಲ್ ಗ್ಲ್ಯಾಂಡ್ ಓವರ್ ಆಕ್ಟಿವಿಟಿ ಹ್ಯಾಪನ್ಸ್, black pores, skin pores are blocked, bacteria growth may increase, inflammation may become more, pimples are usually a sign of active growing skin. Andre, as we become older, all these changes will happen. That's all due to changes in the hormone. ಯಂಗ್ ಚಿಲ್ಡ್ರನ್ ಅಂಡ್ ಟೀನೇಜರ್ ಸ್ಕಿನ್ ತುಂಬಾ ಫಾಸ್ಟ್ ಆಗಿ ಹೀಲ್ ಆಗುತ್ತೆ. ಕ್ರಿಕೆಟ್ ಪ್ಲೇಯರ್ಸ್ ನೋಡಿದಿರ ನೀವು, ಕೈಗೆ ಹೊಡ್ತಾ ತಿಂದು, ಮುಖಕ್ಕೆ ಹೊಡ್ತಾ ತಿಂದು, ಕಾಲಿಗೆ ಹೊಡ್ತಾ ತಿಂದ್ರೆ 3 ನಿಮಿಷದಲ್ಲಿ ಅವ್ರು ಏನೋ ಹಚ್ಕೊಂಡ್ಬಿಟ್ಟು ರೆಡಿಯಾಗಿ ಹೊಟ್ಟೋಗ್ಬಿಡ್ತಾರೆ. ಆದ್ರೆ ನಮ್ಮಂತವ್ರಿಗೆ ಆ ರೀತಿ ಹೊಡ್ತಾ ಬಿದ್ದರೆ ವರ್ಷಗಟ್ಲೆ ಕಾಯ್ಬೇಕು. ಏನದಕ್ಕೆ ಕಾರಣ ಅಂದ್ರೆ ಫಾಸ್ಟರ್ ಸೆಲ್ ಡಿವಿಷನ್, ಸ್ಟ್ರಾಂಗ್ ಇಮ್ಯೂನ್ ಆಕ್ಟಿವಿಟಿ, ಬೆಟರ್ ಸರ್ಕ್ಯುಲೇಷನ್, more collagen repair, less tissue degeneration. Please try to understand the following situation you observe in your home. Child's healing. When a small baby falls or a 5-year-old falls down and comes back in cycling. Youth, when driving a motorcycle, comes back with a lot of bruises all over the body. Or a old age person, by chance he dashes against a chair or hits something to skin, what happens to them? Try to observe these things. The body repairs quickly when tissues are young and active. Just a little comparison so that you understand things. Young skin always show fast healing, more collagen, better elasticity, active blood flow. Whereas in the old skin, slow healing, that is due to less collagen, wrinkles will appear, reduced blood circulation. All this leads to changes in the skin. ನೀವು ಫಸ್ಟ್ PPTಯಲ್ಲಿ ನೋಡಿದಿರಲ್ಲ, ಒಬ್ಬ ಹೆಂಗಸು ಗ್ಲೋಯಿಂಗ್ ಸ್ಕಿನ್, ಅದೇ ಹೆಂಗಸು ಓಲ್ಡ್ ಏಜ್ ಆದಾಗ ಏನಾಗುತ್ತೆ ಅಂತ. ನಿಮ್ಮಂದೆಲ್ಲ ನೀವು ನೋಡಿರ್ಬೋದು. ನಿಮ್ಮ ಮಕ್ಕಳು ಎಷ್ಟು ಮುದ್ದಾಗಿ ಗುಂಡು ಗುಂಡು ಮುಖ ಇರುತ್ತೆ, ಅದೇನೆ ಅಜ್ಜಿ ಮನೇಲಿದ್ರೆ, ಅಜ್ಜ ಮನೇಲಿದ್ರೆ ಅವ್ರು ಹೇಗಿರ್ತಾರೆ, ನೀವು ಅದನ್ನ ನೋಡಿ ಅರ್ಥ ಮಾಡ್ಕೋಬಹುದು. ನಿಮ್ಮ ಸುತ್ತಲೂ ಅಥವಾ ನಿಮ್ಮ ಮನೆಯೊಳಗೆ ಕೆಲವೊಂದೆಲ್ಲ ಅಬ್ಸರ್ವೇಷನ್ ಮಾಡಿ ಅರ್ಥ ಮಾಡ್ಕೊಳ್ಳಿ. ವೈ ಡು ಟೀನೇಜರ್ಸ್ ರಿಕವರ್ ಫ್ರಮ್ ಸ್ಕ್ರಾಚಸ್ ಫಾಸ್ಟರ್? ಸ್ಕ್ರಾಚಸ್ ಅಂದ್ರೆ ಗಾಯ ಬಿದ್ದು ಗಾಯ ಮಾಡ್ಕೊಳ್ತಾರಲ್ಲ, ಅವಾಗ ರಕ್ತ ಬರ್ತಿರುತ್ತೆ. 1, 2, 3 ಗಂಟೆಗಳಲ್ಲಿ ಕೆಲವರು ರಿಪೇರಿ ಆಗ್ಬಿಡ್ತಾರೆ. ಅದೇ ಓಲ್ಡ್ ಪೀಪಲ್ ಟೇಕ್ಸ್ ಲಾಂಗ್ ಟೈಮ್. Why do babies have
ಸಾಫ್ಟ್ ಗ್ಲೋಯಿಂಗ್ ಸ್ಕಿನ್. ನೀವು ಚಿಕ್ಕ ಮಗು, ಆಗುತ್ತಾನೆ ಹುಟ್ಟಿದ ಮಗು ಅಥವಾ ಒಂದು ವರ್ಷದ ಮಗುವಿನ ಮುಖವನ್ನು ನೋಡಿದಾಗ ಅದು ಎಷ್ಟು ಸಾಫ್ಟ್ ಆಗಿರುತ್ತೆ, ಎಷ್ಟು ಗ್ಲೋಯಿಂಗ್, ಮುಖ ಹೊಳಿತಾ ಇರುತ್ತೆ, ಪಳ 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 ಹೊಳಿತಾ ಇರುತ್ತೆ. ಆ ರೀತಿ ನಮಗೆ ಯಾಕೆ ಆಗೋಲ್ಲ ಓಲ್ಡ್ ಏಜ್ನವ್ರಿಗೆ ಅನ್ನೋದನ್ನ ನಾವು ಪ್ರಶ್ನೆ ಮಾಡಿ ಅರ್ಥ ಮಾಡ್ಕೋಬೇಕು. ಇತ್ತೀಚೆಗೆ ಯಂಗ್ ಪೀಪಲ್, ಬೋತ್ ಮೆನ್ ಅಂಡ್ ವಿಮೆನ್, spend lot of money and time to keep their skin look attractive. ಏನ್ ಮಾಡ್ತಾರೆ? They sleep more, they drink water, they're doing different kinds of fluids, try to eat healthy food, avoid harsh chemicals. ಮೊದಲಿನ ಸೋಪುಗಳನ್ನ ಅವರು ಆಯ್ಕೆ ಮಾಡ್ಕೊಳ್ತಾರೆ. ಹಿಂದಿನ ಕಾಲದಂಗೆ ನಾವು ಸೋಪನ್ನ ತಗೊಳ್ಳಲ್ಲ, ಅವ್ರಿಗೆ ಬೇಕಾದ ಸೋಪನ್ನ ಆರಿಸಿ ತಗೊಳ್ತಾರೆ. ಕೆಮಿಕಲ್ಸ್ ಯಾವ್ದ್ರಲ್ಲಿ ಕಡಿಮೆ ಇರುತ್ತೋ ಅದನ್ನ ಆರಿಸಿ ತಗೊಳ್ತಾರೆ. ಸನ್ ಪ್ರೊಟೆಕ್ಷನ್, ಸೂರ್ಯನ ಬೆಳಕಿಗೆ ಹೋಗೋದಕ್ಕೆ ಸಾಮಾನ್ಯ ಕಡಿಮೆ ಮಾಡ್ತಾರೆ. ಅವಾಯ್ಡ್ ಎಕ್ಸೆಸಿವ್ ಸ್ಕ್ರಾಚಿಂಗ್. ಸಾಮಾನ್ಯವಾಗಿ ಚಿಕ್ಕ ಮಕ್ಕಳು ಮೈಯನ್ನ ಕೆರ್ಕೊಳ್ಳಲ್ಲ. ಅದೇ ವಯಸ್ಸಾಗ್ತಾ ಬಂದಂಗೆಲ್ಲ ಒಂಚೂರು ಎಲ್ಲಾದ್ರೂ ಕಡಿತಾ ಬಂತು ಅಂದ್ರೆ ಕೆರ್ಕೊಳ್ಳಕ್ಕೆ ಶುರು ಮಾಡ್ಬಿಡ್ತೀವಿ. Good habits in youth protect skin in old age. That means you must try to practice good habits like good sleep, good dehydration, good food, avoid harsh chemicals, have sun protection, and avoid scratching. This will keep your skin very healthy and also glow. ತೋರಿಸಿದ ಒಂದು ಫಾರ್ಮುಲಾ ಈಗಲೂ ತೋರಿಸ್ತಾ ಇದ್ದೀನಿ. y is equal to AE greater when minus BX plus C. ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ಟಿಶ್ಯೂ ಎಫಿಷಿಯನ್ಸಿ y ಅಂತ ಹೇಳಿದರೆ, ಎ ಅಂದ್ರೆ ಸ್ಟಾರ್ಟಿಂಗ್ ಟೈಮು, ಎ ಅಂದ್ರೆ ನ್ಯಾಚುರಲ್ ಇರ್ತಕ್ಕಂಥ ಬಯಾಲಜಿ ಪ್ರಾಡಕ್ಟ್ಸ್. ಇವೆರಡು ಯಂಗ್ ಏಜ್ ಅಲ್ಲಿ ಇರುತ್ತೆ. ಆದರೆ ಮೇಲ್ ತೋರಿಸಿಲ್ಲ, ಆರೋ ಅಪ್ವರ್ಡ್ ಆರೋ ತೋರಿಸಿರೋದು, ಗ್ರೇಟರ್ ಡಿಗ್ರಿ ತೋರಿಸಿರೋದು, ಅದು ಏಜು ಜಾಸ್ತಿ ಆದಾಗೆಲ್ಲ. ಆಸ್ ದ ಏಜ್ ಇನ್ಕ್ರೀಸಸ್, ದೆನ್ ವಾಟ್ ಹ್ಯಾಪನ್ಸ್? ಬಿ, ಸ್ಪೀಡ್ ಆಫ್ ಏಜಿಂಗ್ ಕಡಿಮೆ ಆಗ್ತಾ ಬಂದಂಗೆಲ್ಲ ಅಲ್ಲೇನಾಗುತ್ತೆ? ದಿ ಟಿಶ್ಯೂ ಗ್ರೋತ್ ಇದೆಯಲ್ಲ, ಟಿಶ್ಯೂ ರಿಪೇರ್ ಇದೆಯಲ್ಲ, ಅದು ಕಡಿಮೆ ಆಗ್ತಾ ಬರುತ್ತೆ. ಬಿ ಕಡಿಮೆ ಆಗ್ತಾ ಬರುತ್ತೆ. ಎಕ್ಸ್ ಏಜು ಜಾಸ್ತಿ ಆಗ್ತಾ ಬರುತ್ತೆ. ಏಜ್ ಜಾಸ್ತಿ ಆದಾಗೆಲ್ಲ ಒಂದಕ್ಕೊಂದು ಕನೆಕ್ಷನ್ ಇರುತ್ತೆ. ಪ್ಲಸ್ ಸಿ ಅಂತಂದ್ರೆ ಮಿನಿಮಮ್ ರಿಮೈನಿಂಗ್ ಸ್ಕಿನ್ ಫಂಕ್ಷನ್ ಇನ್ ಓಲ್ಡ್ ಏಜ್. ಮಿನಿಮಮ್ ಫಂಕ್ಷನ್ ಬರುತ್ತೆ. ಅಂದ್ರೆ ಏಜ್ ಜಾಸ್ತಿ ಆದಾಗೆಲ್ಲ ಎಲ್ಲ ಫಂಕ್ಷನ್ಗಳು ಇರುತ್ತೆ, ಆದರೆ ತುಂಬಾ ಮಿನಿಮಲ್ ಲೆವೆಲ್ ಅಲ್ಲಿ ಇರುತ್ತೆ. ಒಂದು ವಿಡಿಯೋವನ್ನ ಮಾಡ್ತಕ್ಕಂಥ ಒಂದು ನಂಬಿಕೆ ಅಥವಾ ಒಂದು ಆಸೆ ನನಗೆ ಬಂತು. ಕಾನ್ಸೆಪ್ಟ್ ಅದದ್ದು, ಡಿಸೈನ್ ನಾನು ಮಾಡಿದೆ, ವಾಯ್ಸು ಸಹಿತ ನಾನೇ ಕೊಟ್ಟಿದ್ದೀನಿ. ಶ್ರೀ ಜಿ ನಾಗರಾಜ, ನಾನು ರಿಟೈರ್ಡ್ ಟೀಚರು. ಅಕಾಡೆಮಿಕ್ ಗೈಡೆನ್ಸ್ ಇದಕ್ಕೆ ChatGPT ತಗೊಂಡಿದ್ದೀನಿ. ಇಮೇಜು ಕ್ರಿಯೇಟಿವ್ ಕಾಮನ್ಸ್ ಇಂದ. ಅವರೆಲ್ಲರಿಗೂ ನನ್ನ ಧನ್ಯವಾದಗಳು. ಯೂಟ್ಯೂಬ್ನವ್ರಿಗೆ ಇದನ್ನು ಪಬ್ಲಿಷ್ ಮಾಡೋದಕ್ಕೆ ಧನ್ಯವಾದಗಳು. ನೀವು ಇದನ್ನು ನೋಡಿ ನಿಮಗೆ ಅರ್ಥವಾದರೆ, ಇಲ್ಲ ಅಂದ್ರೆ ನನ್ನ ಚಾನಲ್ಗೆ ಬರೆದು ಕ್ವಶನ್ ಮಾಡಿದರೆ ನಾನು ಹೆಚ್ಚು ನಿಮಗೆ ಅರ್ಥ ಬರೋ ಹಾಗೆ ಹೇಳ್ತೀನಿ. ನೋಡಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಗಾಡ್ ಬ್ಲೆಸ್.